ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೆರೆಗಳು ಎಂಬ ನಾಟಕವನ್ನು ತಿಳಿದುಕೊಳ್ಳುವ. ತೆರೆಗಳು ಎಂಬ ನಾಟಕವನ್ನು ಪಿ ಲಂಕೇಶ್ರವರು ಬರೆದಿದ್ದಾರೆ. ಈ ತೆರೆಗಳು ಎಂಬ ನಾಟಕವು ಒಂದು ವಿಭಿನ್ನ ರೀತಿಯ ಒಂದು ನಾಟಕವಾಗಿದೆ. ಈ ನಾಟಕದಲ್ಲಿ ಬರುವಂತಹ ಸಾರಾಂಶವೇನು, ನಾಟಕದಲ್ಲಿ ಬರುವಂತಹ ವ್ಯಕ್ತಿಗಳು ಯಾರು, ಪಾತ್ರಧಾರಿಗಳು ಯಾರು ಎಂಬುದನ್ನೆಲ್ಲ ನಾವು ಇವತ್ತು ನೋಡಿಕೊಳ್ಳುವ. ಪಿ ಲಂಕೇಶರವರು ಬರೆದಿರುವಂತಹ ಈ ತೆರೆಗಳು ಎಂಬ ನಾಟಕದಲ್ಲಿ ಅದರಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ. ಮೊದಲಿಗೆ ಬರುವಂತಹ ಪಾತ್ರ ಅಂದರೆ ವ್ಯಕ್ತಿ, ಅದಾದ ಮೇಲೆ ಕಂಠಿ, ಅದಾದ ಮೇಲೆ ವಿಟ್ಟಿ ಮತ್ತು ಕಿಟ್ಟಿ. 1, 2, 3, 4 ಜನ ಪಾತ್ರದಲ್ಲಿ ಬರುವಂತಹ ಒಂದು ನಾಟಕ. ಇಲ್ಲಿ ಪಾತ್ರದ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳುವ. ವ್ಯಕ್ತಿ ಅಂದರೆ ಯಾರು? ಇಲ್ಲಿ ವ್ಯಕ್ತಿ ಅಂದರೆ ಒಂದು ಕಾಲದಲ್ಲಿ ಆದರ್ಶ ಉಪನ್ಯಾಸಕನಾಗಿದ್ದನು. ಆದರೆ ಮಹತ್ವಾಕಾಂಕ್ಷೆ ಉಳ್ಳವನಾಗಿದ್ದವನು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಕೆಲಸ ಬಿಟ್ಟು ಬೇರೆ ಬೇರೆ ಅಡ್ಡ ಕೆಲಸಗಳಲ್ಲಿ ತೊಡಗುತ್ತಾನೆ. ಇವಾಗ ನಿಮಗೆ ಅರ್ಥ ಆಗಿರ್ಬೋದು, ವ್ಯಕ್ತಿ ಅಂದರೆ ಯಾರು. ಅವರು ಮೊದಲು ಉಪನ್ಯಾಸಕರಾಗಿದ್ದರು, ನಂತರ ಏನು ಮಾಡ್ತಾರೆ, ಆ ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗಿ ಅಡ್ಡ ದಾರಿಯನ್ನು ಹಿಡಿತಾರೆ, ಅಡ್ಡದಾರಿ ಕೆಲಸಗಳನ್ನು ಮಾಡ್ತಾರೆ. ಯಜಮಾನನನ್ನು ಕೊಂದು ಆ ಮನೆಗೆ ತಾನೇ ಯಜಮಾನನಾಗುತ್ತಾನೆ. ಒಂದು ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ, ಅದಾದಮೇಲೆ ಅಲ್ಲಿನ ಯಜಮಾನನ್ನೇ ಕೊಂದು ತಾನೇ ಯಜಮಾನನು ಕೂಡ ಆಗ್ತಾನೆ. ತಾನು ಮಾಡಿದ ಅಪರಾಧಗಳಿಂದ ತಪ್ಪಿಸಿಕೊಳ್ಳಲು ರಾಜಕಾರಣಿಗಳ ಸಹವಾಸವನ್ನು ಮಾಡುತ್ತಾನೆ. ಅಲ್ಲಿ ತಾನು ಮಾಡಿದ ತಪ್ಪನ್ನು ತಪ್ಪಿಸಿಕೊಳ್ಬೇಕು ಅಂತ ರಾಜಕಾರಣಿಯ ಸಹವಾಸವನ್ನು ಕೂಡ ಮಾಡ್ತಾನೆ. ಮೋಸದ ವ್ಯಾಪಾರ, ಬಡ್ಡಿ ವ್ಯವಹಾರ, ವ್ಯಭಿಚಾರದಂತಹ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಆತನ ಅಪರಾಧವನ್ನು ಪತ್ತೆ ಹಚ್ಚಲು ಬರುವ ಆಗಂತುಕರು ಈತನನ್ನು ಬಗೆ ಬಗೆಯ ಪ್ರಶ್ನೆಗಳ ಮೂಲಕ ಸಾವಿನ ಕುಣಿಕೆಯಲ್ಲಿ ಸಿಕ್ಕಿಸುತ್ತಾರೆ. ನಾಟಕದ ಕೊನೆಗೆ ಈತನ ಕೊರಳಿಗೆ ನೇಣು ಬೀಳುತ್ತದೆ. ವ್ಯಕ್ತಿ ನಾಟಕದಲ್ಲಿ ಒಬ್ಬ ಮನುಷ್ಯನಾಗಿ ಹಾಗೂ ಸಮಾಜದ ಕ್ರೂರ ಇತಿಹಾಸದ ಸಂಕೇತವಾಗಿ ಚಿತ್ರಿತವಾಗಿದ್ದಾನೆ. ಇವಾಗ ನಿಮಗೆ ಈ ನಾಟಕದ ಬಗ್ಗೆ ಸ್ವಲ್ಪ ಗೊತ್ತಾಗಿರ್ಬೋದು. ತೆರೆ ಎಂಬ ನಾಟಕದಲ್ಲಿ ಮೊದಲಿಗೆ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ಅಂದರೆ ಅವನೊಬ್ಬ ಉಪನ್ಯಾಸಕನಾಗಿದ್ದ. ಅವನೇನು ಮಾಡ್ತಾನೆ, ಉಪನ್ಯಾಸ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ತಾನೆ. ಅಂದರೆ ಬೇರೆ ಬೇರೆ ಒಂದು ಮೋಸದ ಕೆಲಸಕ್ಕೆ ಅಡ್ಡದಾರಿಯನ್ನು ಹಿಡಿತಾನೆ. ಅಡ್ಡದಾರಿಯನ್ನು ಹಿಡಿದು ಒಬ್ಬರ ಮನೆಗೆ ಕೆಲಸಕ್ಕೆ ಸೇರಿಕೊಳ್ತಾನೆ. ಅಲ್ಲಿ ಆ ಯಜಮಾನನನ್ನು ಕೊಂದು ತಾನೇ ಯಜಮಾನನಾಗಿ ಕೂರ್ತಾನೆ. ನಂತರ ಆ ಯಜಮಾನನ್ನು ಕೊಂದಿರ್ತಾನಲ್ವ, ಆ ಕೊಂದಂತಹ ಪಾಪವನ್ನು ತಪ್ಪಿಸಲಿಕ್ಕೆ, ಆ ಅಪರಾಧವನ್ನು ತಪ್ಪಿಸಲಿಕ್ಕೆ ಎಂತ ಮಾಡ್ತಾನೆ, ರಾಜಕೀಯರ ಸಹವಾಸವನ್ನು ಮಾಡ್ತಾನೆ. ಅಂದರೆ ರಾಜಕೀಯರ ಸಹವಾಸವನ್ನು ಮಾಡಿದರೆ ಯಾವ ರೀತಿಯ ಅಪರಾಧಗಳಿಂದ ಕೂಡ ತಪ್ಪಿಸ್ಕೊಳ್ಬೋದು ಎಂಬ ಅರ್ಥವನ್ನು ಇಲ್ಲಿ ಕಾಣ್ಬೋದು. ಮೋಸದ ವ್ಯವಹಾರ ಮಾಡ್ತಾನೆ, ಬಡ್ಡಿ ವ್ಯವಹಾರ ಮಾಡ್ತಾನೆ, ವ್ಯಭಿಚಾರವನ್ನು ಮಾಡ್ತಾನೆ, ಅನೈತಿಕ ಚಟುವಟಿಕೆಗಳಲ್ಲಿ ಅವನನ್ನು ತೊಡಗಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಅವನು ತುಂಬಾ ಶ್ರೀಮಂತನಾಗಿ ಯಜಮಾನನ ಪಟ್ಟದಲ್ಲಿ ಕೂತಿದ್ದಾನೆ. ಈ ರೀತಿಯಾಗಿರಬೇಕಾದ್ರೆ ಪೊಲೀಸರು, ತನಿಖಾಧಿಕಾರಿಗಳು ಅವನನ್ನು ವಿವಿಧ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ವಿವಿಧ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅವರಿಗೆ ಎಲ್ಲ ಈತನ ಸುಳಿವು ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಕೊನೆಗೆ ಈ ವ್ಯಕ್ತಿಗೆ ಏನಾಗ್ತದೆ ಅಂದರೆ, ವ್ಯಕ್ತಿಗೆ ನೇಣು ಬೀಳ್ತದೆ. ನೇಣಿಗೆ ಅವನು ಬೀಳುವಂಥದ್ದು ಕೊನೆಯದಾಗಿ ಈ ನಾಟಕದಲ್ಲಿ ಆಗುವಂಥದ್ದು. ಆ ಕ್ರೂರ ವ್ಯಕ್ತಿಗೆ, ಅಡ್ಡದಾರಿಯನ್ನು ಹಿಡಿದಂತಹ ವ್ಯಕ್ತಿಗೆ ಸಿಗುವಂಥದ್ದು ನೇಣು. ಇದು ಮೊದಲ ಪಾತ್ರ, ವ್ಯಕ್ತಿ. ಅದರ ನಂತರ 3 ವ್ಯಕ್ತಿಗಳಿರ್ತಾರೆ ಅವನನ್ನು ತನಿಖೆ ಮಾಡಲಿಕ್ಕೆ. ಯಾರೆಲ್ಲ? ಕಂಠಿ, ವಿಟ್ಟಿ, ಆಮೇಲೆ ಕಿಟ್ಟಿ. ಈ 3 ಅವನನ್ನು ತನಿಖೆ ಮಾಡಲಿಕ್ಕೆ ಬಂದಿರುವಂತಹ ತನಿಖಾಧಿಕಾರಿಗಳು. ಈ ತೆರೆ ಎಂಬ ನಾಟಕದಲ್ಲಿ ಒಂದು ವಿಭಿನ್ನವಾದ ಒಂದು ನಾಟಕವಾಗಿದೆ. ಇದನ್ನು ಓದ್ತಾ ಹೋದರೆ ನಿಮಗೆ ತುಂಬಾ ಒಂದು ಆಸಕ್ತಿದಾಯಕವಂಥ ವಿಷಯವನ್ನಾಗಿ ಇರ್ತದೆ ಇದು. ಹಾಗೆ ಇದನ್ನು ನಾಟಕವನ್ನು ಒಮ್ಮೆ ನೋಡಿಕೊಳ್ಳಿ. ಇದರ ಸಾರಾಂಶವನ್ನು ಕೂಡ ನೋಡಿಕೊಂಡ್ರೆ ಸಾಕು, ನಿಮಗೆ ಒಂದು ವಿಷಯ ಅರ್ಥ ಆಗ್ತದೆ. ಈ ತೆರೆ ಎಂಬ ನಾಟಕದಲ್ಲಿ ಏನೆಲ್ಲ ವಿಷಯ ಇದೆ ಅಂತ ಗೊತ್ತಿದ್ರೆ ಸಾಕು. ಇನ್ನು ಕಂಠಿ ಯಾರು? ಕಂಠಿಯು ವ್ಯಕ್ತಿಯ ಅಪರಾಧವನ್ನು ತನಿಖೆ ಮಾಡಲು ಬರುವ ಆಗಂತುಕರಲ್ಲಿ ಒಬ್ಬ.
ಈತ ಎತ್ತರದಲ್ಲಿ, ವಿಟ್ಟಿ ಮತ್ತು ಕಿಟ್ಟಿಯವರಿಗೆ ಮಧ್ಯಮದವನು. ಉಳಿದವರಿಗಿಂತ ಈತನ ಮಾತುಗಳು ಹೆಚ್ಚು ಸುಸಂಸ್ಕೃತ. ಮಾತು ಮತ್ತು ನಡವಳಿಕೆಯಲ್ಲಿ ನಾಗರಿಕನಂತೆ ಕಾಣುತ್ತಾನೆ. ವ್ಯಕ್ತಿಗೆ ತನ್ನ ಜೊತೆಗಾರರಾದ ವಿಟ್ಟಿ ಕಿಟ್ಟಿಯರನ್ನು ಪರಿಚಯಿಸುತ್ತಾನೆ. ಈಗ ವ್ಯಕ್ತಿಯನ್ನು ಅವರು ತನಿಖೆ ಮಾಡಲಿಕ್ಕೆ ಬರುವಂಥವರು ಯಾರೆಲ್ಲ? ವಿಟ್ಟಿ, ಕಿಟ್ಟಿ, ಆಮೇಲೆ ಕಂಟಿ, ವಿಟ್ಟಿ, ಕಿಟ್ಟಿ ಮೂವರು ಬರುವಂಥದ್ದು. ಇವರಿಗೆ ಕ್ಯಾಪ್ಟನ್ ರೀತಿ ಕಂಡುಬರುವ ಕಂಟಿ ಇಡೀ ತನಿಖೆಯನ್ನು ನಿಯಂತ್ರಿಸುತ್ತಾನೆ. ಈ ಇಡೀ ತನಿಖೆಯನ್ನು ನಿಯಂತ್ರಿಸುವುದು ಕಂಟಿ. ವಿವಿಧ ಪ್ರಶ್ನೆಗಳನ್ನು ಕೇಳುವ ಮೂಲಕ ವ್ಯಕ್ತಿಯ ಇತಿಹಾಸವನ್ನು ಒಂದೊಂದೇ ಹೊರತೆಗೆಯುತ್ತಾನೆ ಅವನು. ಇವನ ಪಾತ್ರ ತುಂಬ ದೊಡ್ಡದು. ಈತನು ಒಬ್ಬ ಜಾಣ ಪೊಲೀಸ್ ಅಧಿಕಾರಿಯಂತೆ, ವಕೀಲನಂತೆ ಚಿತ್ರಿತನಾಗಿದ್ದಾನೆ. ಇಲ್ಲಿ ಯಾರು ಅಂತ ಹೇಳಲಿಲ್ಲ. ಒಟ್ಟಲ್ಲಿ ಈ ಕಂಟಿ, ವಿಟ್ಟಿ, ಕಿಟ್ಟಿ ಆ ವ್ಯಕ್ತಿಯನ್ನು, ಅಪರಾಧವನ್ನು ಮಾಡಿದಂತಹ, ಕೊಲೆಯನ್ನು ಮಾಡಿದಂತಹ ವ್ಯಕ್ತಿಯನ್ನು ವಿಚಾರಣೆಗೆ ಬರುವಂತಹ ತನಿಖಾಧಿಕಾರಿಗಳು ಎಂಬುದು ಇಲ್ಲಿ ಕಾಣ್ತದೆ. ಇಲ್ಲಿ ಕಂಟಿ ಅವರಲ್ಲಿ ಮುಖ್ಯಸ್ಥನಾಗಿದ್ದ, ಅಂದರೆ ಕ್ಯಾಪ್ಟನ್ ರೀತಿಯಲ್ಲಿ ಕಾಣ್ತಾನೆ. ಹಾಗೆ ವಿಟ್ಟಿ ಮತ್ತು ಕಿಟ್ಟಿ ಅವರ ಜೊತೆಗಾರರು. ಅವರೆಲ್ಲರೂ ಕೂಡ ವಿವಿಧ ಪ್ರಶ್ನೆಗಳನ್ನು ಕೇಳಿ ಆ ವ್ಯಕ್ತಿಯನ್ನು, ಅಪರಾಧವನ್ನು ಮಾಡಿರುವಂತಹದ್ದನ್ನು ಸಂಪೂರ್ಣ ಮಾಹಿತಿ ಸಿಗ್ತದೆ. ಕೊನೆಯಲ್ಲಿ ಅವನಿಗೆ ನೇಣು ಶಿಕ್ಷೆ ಕೂಡ ಆಗ್ತದೆ. ಇನ್ನು ವಿಟ್ಟಿ ಯಾರು? ಕಂಟಿ ಮತ್ತು ಕಿಟ್ಟಿಯರಿಗಿಂತ ಎತ್ತರದವನು. ರಂಗಶೆಟ್ಟರ ಜ್ಯೇಷ್ಠ ಪುತ್ರ. ಕಲಿಯುವುದರಲ್ಲಿ ದಡ್ಡ. ಎತ್ತರವಿದ್ದುದರಿಂದ ವಿದ್ಯಾರ್ಥಿಯಾಗಿದ್ದಾಗ ಇವನೇ ಬಾಗಿಲು ಬೋಲ್ಟ್ ತೆಗೆಯುತ್ತಿದ್ದ. ಆದ್ದರಿಂದ ಇವನಿಗೆ ಬೋಲ್ಟ್ ಎಂದೇ ಹೆಸರು. ಇಲ್ಲಿ ಈ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಿಟ್ಟಿಗೆ ಬೋಲ್ಟ್ ಅಂತ ಕರೀತಾರೆ. ವ್ಯಕ್ತಿಯ ಮುಂದೆ ತನ್ನನ್ನು ಬೂದುನಾಯಿ ಎಂದು ಕರೆದುಕೊಳ್ಳುತ್ತಾ ಈಜಿಪ್ಟ್ ಮತ್ತು ಗ್ರೀಕ್ ನಾಗರಿಕತೆ ನಿರ್ಮಾಣದಲ್ಲಿ ಬೂದುನಾಯಿಯ ಪೂರ್ವಿಕರ ಪಾತ್ರ ಬಹಳ ದೊಡ್ಡದು ಎಂದು ಪರಿಚಯಿಸಿಕೊಳ್ಳುತ್ತಾನೆ. ವ್ಯಕ್ತಿಯನ್ನು ತನಿಖೆಗೊಳಪಡಿಸಿ ಅವನ ಅಪರಾಧವನ್ನು ಪತ್ತೆ ಹಚ್ಚುವಲ್ಲಿ ಸಂದರ್ಭ ಉಚಿತವಾಗಿ ಸಹಕರಿಸುತ್ತಾನೆ. ಇನ್ನು ಕಿಟ್ಟಿ ಯಾರು? ಈತ ವಿಟ್ಟಿ, ಕಂಟಿಯರಿಗಿಂತ ಕುಳ್ಳಗಿರುವವನು, ಆದರೆ ಸ್ವಭಾವದಲ್ಲಿ ಒರಟ. ಇವನ ಮಾತುಗಳನ್ನು ಕೇಳಿದಾಗ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಈತ ಕೆಳವರ್ಗದವರಂತೆ ಕಂಡುಬರುತ್ತಾನೆ. ಸಾವಿರಾರು ವರ್ಷಗಳಿಂದ ತನ್ನ ಮತ್ತು ತನ್ನ ವರ್ಗಕ್ಕಾಗಿರುವ ಅನ್ಯಾಯಗಳಿಗೆ ಸೇಡು ತೀರಿಸಿಕೊಳ್ಳುವವನಂತೆ ಕಂಡುಬರುತ್ತಾನೆ. ಕಂಟಿ ಈತನ ಅಡ್ಡ ಹೆಸರು ಬಾಕ್ಸರ್. ಇಲ್ಲಿ ವಿಟ್ಟಿಗೆ ಬೋಲ್ಟ್ ಎಂಬ ಅಡ್ಡ ಹೆಸರಿದೆ. ಇಲ್ಲಿ ಕಿಟ್ಟಿಗೆ ಬಾಕ್ಸರ್ ಎಂಬ ಒಂದು ಅಡ್ಡ ಹೆಸರು. ನೆಲಗುಮ್ಮ ನಾಯಿಗೂ ಬುಲ್ಡಾಗ್ ನಾಯಿಗೂ ಮಧ್ಯಮ ಅಡ್ಡ ಹೆಸರು ಬಾಕ್ಸರ್ ನಾಯಿಗೂ ಮಧ್ಯಮ ತಳಿಯಾದ ಇದು ಶಿಸ್ತಿನಿಂದ ಕಾವಲು ಕಾಯುವ ನಾಯಿ ಎಂದು ತಿಳಿಸುತ್ತಾನೆ. ವ್ಯಕ್ತಿಯ ಅಪರಾಧ ಪತ್ತೆ ಹಚ್ಚುವಲ್ಲಿ ಈತ ಕೂಡ ಸಂದರ್ಭೋಚಿತವಾಗಿ ಸಹಕರಿಸುತ್ತಾನೆ. ಈತನ ಮಾತುಗಳು ಆ ಸಂದರ್ಭಕ್ಕೆ ಕ್ರೂರವಾಗಿ ಕೇಳಿ ಬಂದರೂ ಪರೋಕ್ಷವಾಗಿ ಪರಿಣಾಮಕಾರಿಯಾಗಿಯೇ ಇರುತ್ತದೆ. ನಾಟಕದ ಆರಂಭದಿಂದ ಕೊನೆಯವರೆಗೂ ವ್ಯಕ್ತಿಯನ್ನು ತನಿಖೆಗೊಳಪಡಿಸಿದ ವಿವರವನ್ನು ನೋಟ್ಬುಕ್ನಲ್ಲಿ ಬರೆದುಕೊಳ್ಳುವ ಕೆಲಸ ಈತನದು. ತನಿಖೆಯಲ್ಲಿ ಇವನ ಮಧ್ಯಪ್ರವೇಶದಿಂದ ಹುಸಿಗೋಪಗೊಳ್ಳುವ ಕಂಟಿ ಇವನ ಕಪಾಳಕ್ಕೆ ಬಾರಿಸುತ್ತಾನೆ. ಇದುವರೆಗಿನ ಕಂಟಿ ಮತ್ತು ಕಿಟ್ಟಿಯರಿಗಿಂತ ಕೀಳಾಗಿ ವರ್ತಿಸುತ್ತಿದ್ದ ಕಿಟ್ಟಿ ತನಿಖೆ ಮುಕ್ತಾಯಕ್ಕೆ ಬರುತ್ತಿದ್ದಂತೆಯೇ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ವ್ಯಕ್ತಿಯ ಅಪರಾಧಗಳಿಗೆ ತಕ್ಕ ಶಿಕ್ಷೆ ವಿಧಿಸುವವನಾಗುತ್ತಾನೆ. ಕುಳ್ಳನಾಗಿದ್ದವನು ಎತ್ತರಕ್ಕೆ ಬೆಳೆದಂತೆ ಭಾಸವಾಗುತ್ತಾನೆ. ಇಲ್ಲಿ ಕಿಟ್ಟಿ, ವಿಟ್ಟಿ ಮತ್ತು ಕಂಟಿ ಮೂವರು ತನಿಖಾಧಿಕಾರಿಗಳು ಕೊಲೆಯನ್ನು ಮಾಡಿದಂತಹ ವ್ಯಕ್ತಿಯನ್ನು ತನಿಖೆಯನ್ನು ಮಾಡಲಿಕ್ಕೆ ಬರುವಂಥದ್ದು. ಈ ಸಂಪೂರ್ಣ ನಾಟಕ, ತೆರೆ ಎಂಬ ಸಂಪೂರ್ಣ ನಾಟಕದಲ್ಲಿ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಯಾವ ವಿಷಯ ಅಂತ. ಒಬ್ಬ ವ್ಯಕ್ತಿ ಅವನು ಅಡ್ಡದಾರಿಯನ್ನು ಹಿಡಿದು ಕೊಲೆಯನ್ನು ಮಾಡಿ ಯಜಮಾನ ಸ್ಥಾನದಲ್ಲೇ ತಾನೇ ಕುಳಿತುಕೊಳ್ಳುವಂಥದ್ದು. ಹಾಗೆ ಅವನು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಲ್ಲೂ ಕೂಡ ತೊಡಗಿರುವಂಥದ್ದು. ಅವನನ್ನು ವಿಚಾರಣೆ ಮಾಡಲಿಕ್ಕೆ ಕಂಟಿ, ವಿಟ್ಟಿ, ಕಿಟ್ಟಿ ಎಂಬ ಮೂವರು ತನಿಖಾಧಿಕಾರಿಗಳು ಬರುವಂಥದ್ದು. ಇಲ್ಲಿ ಮೂವರು ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ, ಕೊನೆಯದಾಗಿ ಆ ವ್ಯಕ್ತಿ ಯಾವ ರೀತಿ ಸಿಕ್ಕಿ ಬೀಳ್ತಾನೆ, ಎಲ್ಲ ಸಾಕ್ಷ್ಯವನ್ನು ನಾಶ ಮಾಡಿದರೂ ಕೂಡ ಕೊನೆಯದಾಗಿ ಕೆಲವೆಲ್ಲ ತನಿಖೆಯಿಂದ ಮಾಡಿದಾಗ ಆ ಸತ್ಯಾಸತ್ಯಗಳು ಹೊರಬರಲೇಬೇಕಲ್ವ. ಅಂತಹ ಸಂದರ್ಭದಲ್ಲಿ ಅವನಿಗೆ ಕೊನೆಯದಾಗಿ ನೇಣು ಶಿಕ್ಷೆ ಆಗುವಂಥದ್ದು. ಇನ್ನು ಈ ನಾಟಕದ ಸಾರಾಂಶವನ್ನು ನೋಡ್ತಾ ಹೋಗುವ. ನಾಟಕದ ಸಾರಾಂಶ ಯಾವ ರೀತಿ ಇದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ನಿಮಗೆ ಪಾಯಿಂಟ್ಸ್ ಬೇಕಾದರೆ ಆ ರೀತಿ ಬರ್ಕೊಳ್ಳಿ. ಯಾರೆಲ್ಲ ಮೊದಲು ನೀವು ಯಾರು ಪಾತ್ರಧಾರಿಗಳು ಅಂತ ಬರ್ಕೊಂಡ್ರೆ ನಿಮಗೆ ಸುಲಭದಲ್ಲಿ ಇದು ಬರಿತಾ ಹೋಗ್ಬೋದು ಕಥೆಯನ್ನು. ಈ ನಾಟಕ ಬಂದಿರುವಂಥದ್ದು ನಾಟಕ ಭಾಗದಿಂದ ಬಂದಿರುವಂಥ ಒಂದು ಕತೆ ತೆರೆಗಳು ಎಂಬುದನ್ನು ನೀವು ಬರ್ಕೊಳ್ಳಿ. ಒಬ್ಬ ವ್ಯಕ್ತಿ ಅವನು ಅಪರಾಧ ಮಾಡಿದವಂಥವನು ಒಬ್ಬ ವ್ಯಕ್ತಿ ಅಂತ ಬರ್ಕೊಳ್ಳಿ. ವ್ಯಕ್ತಿ ಅಂತ ಬರೆದು ಅವನ ಹೆಸರೇನಿದ್ರು ವ್ಯಕ್ತಿ ಅಂತ ಇದ್ರು, ಅವನು ಕೊಲೆ ಅಪರಾಧವನ್ನು ಮಾಡಿರುವಂಥವನು. ಆಮೇಲೆ ಕಂಟಿ, ವಿಟ್ಟಿ, ಕಿಟ್ಟಿ ಅಂತ ಮೂರು ಒಟ್ಟಿಗೆ ಬರೆದು ತನಿಖಾಧಿಕಾರಿ ಅಂತ ಬರೆಯಿರಿ.
ಇವಾಗ ನಿಮಗೆ ಒಂದು ಸ್ಪಷ್ಟ ಚಿತ್ರಣ ನಿಮ್ಮ ಎದುರು ಬರ್ತದೆ. ಒಬ್ಬ ಅಪರಾಧ ಮಾಡಿದವನಿರ್ತಾನೆ, 3 ತನಿಖಾಧಿಕಾರಿಗಳಿರ್ತಾರೆ. 3 ತನಿಖಾಧಿಕಾರಿಗಳು ಈ ಒಬ್ಬ ವ್ಯಕ್ತಿಯನ್ನು ತನಿಖೆಯನ್ನು ಮಾಡುವಂಥದ್ದು. ತನಿಖೆ ಮಾಡಿ 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 ಕೊನೆಯದಾಗಿ ಅವನಿಗೆ ನೇಣು ಶಿಕ್ಷೆಯನ್ನು ಕೊಡುವಂಥದ್ದು. ಇದು ಈ ಒಟ್ಟು ನಾಟಕದ ಒಂದು ಚಿತ್ರಣ. ಇನ್ನು ನಾಟಕದ ಸಾರಾಂಶವನ್ನು ನಾನು ಹೇಳ್ತಾ ಹೋಗ್ತೇನೆ ನೋಡಿ. ತೆರೆಗಳು ತಾಂತ್ರಿಕವಾಗಿ ಹೊಸ ಬಗೆಯ ನಾಟಕ. ಇಡೀ ನಾಟಕ ಒಂದೇ ದೃಶ್ಯದಲ್ಲಿ ಬೆಳೆದಿದೆ. ಇಲ್ಲಿ ಬೇರೆ ದೃಶ್ಯವೇ ಇಲ್ಲ. ಒಂದು ನಾಟಕ ಬೇರೆ ಬೇರೆ ದೃಶ್ಯ ಬರ್ತದಲ್ವ, ಆದರೆ ಈ ನಾಟಕದಲ್ಲಿ ಒಂದೇ ದೃಶ್ಯದಿಂದ ಕೊನೆಯ ತನಕ ಆಗುವಂಥದ್ದು. ಈಗ ಆರಂಭದಲ್ಲಿ ವೇದಿಕೆಯಲ್ಲಿ ಕಂಡುಬರುವ ದೃಶ್ಯ ಅಂದರೆ ಒಬ್ಬ ವ್ಯಕ್ತಿ ಇರುವಂಥದ್ದು. ಆ ವ್ಯಕ್ತಿ ಮೋಸಗಾರನಾದಂಥ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸುವುದು. ಸ್ವಲ್ಪ ತಡವಾದರೆ ಅಥವಾ ಮರೆಯಾದರೆ ಎಲ್ಲಿ ಆ ವ್ಯಕ್ತಿ ತಪ್ಪಿಸಿಕೊಳ್ಳಬಹುದು ಎಂಬ ರೀತಿಯ ತೀವ್ರ ಬೆಳವಣಿಗೆಯನ್ನು ಕಾಣುತ್ತೇವೆ. ಸಮಕಾಲೀನ ನಾಟಕಗಳಿಗೆ ಹೋಲಿಸಿದರೆ ಆ ಚಿತ್ರವೇ, ಆ ತೀವ್ರತೆಯೇ ಒಂದು ಬಗೆಯ ವೈಶಿಷ್ಟ್ಯವನ್ನು ತಂದುಕೊಟ್ಟಿರುವುದು ತಿಳಿಯುತ್ತದೆ. ತೆರೆಗಳು ನಾಟಕದಲ್ಲಿ ದೃಶ್ಯಗಳ ಸಂಯೋಜನೆ ಇಲ್ಲದಿದ್ದರೂ, ಅಂದರೆ ಒಂದೇ ದೃಶ್ಯದ ನಾಟಕವಾದರೂ ಈ ದೃಶ್ಯದಲ್ಲಿ ಕೆಲವು ಸನ್ನಿವೇಶಗಳನ್ನು ತಂದಿರುವುದು ನಿಮಗೆ ಕಾಣಬಹುದು. ಮೊದಲನೇದಾಗಿ ತರಗತಿಯ ಸನ್ನಿವೇಶ. ಆ ನಾಟಕದ ವ್ಯಕ್ತಿ ಒಂದು ಕಾಲದಲ್ಲಿ ಅಧ್ಯಾಪಕನಾಗಿದ್ದ. ತನ್ನ ಪಾಠದ ಮೂಲಕ ಆದರ್ಶಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತುತ್ತಿದ್ದನು. ಆಗಂತುಕರಾಗಿ ಬಂದವರು ಪರಿಚಯಿಸಿಕೊಳ್ಳುತ್ತಾರೆ. ಆದರೆ ಯಾವ ಊರಿನ ಕಾಲೇಜಿನಲ್ಲಿ ಎಂಬುದು ಇದರಲ್ಲಿ ನಾಟಕದಲ್ಲಿ ಹಾಕಲಿಲ್ಲ. ಅಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ನಡುವೆ ಸೌಜನ್ಯದ ಗೌರವದ ಸಂಬಂಧವಿದ್ದರೆ ವಿದ್ಯಾರ್ಥಿಗಳೇ ತಮ್ಮ ಹೆಸರು, ಯಾವ ಊರಿನ ಕಾಲೇಜು, ಅವರು ಪಾಠಕ್ಕೆ ಹೇಳುತ್ತಿದ್ದರೆಂಬುದನ್ನು ಹೇಳಿಕೊಳ್ಳಬೇಕು. ಆದರೆ ಇಲ್ಲಿ ನೀವೇ ಹೇಳಿ, ಯಾವ ಊರಲ್ಲಿ ನೀವು ನಮಗೆ ಪಾಠ ಹೇಳುತ್ತಿದ್ದುದು ಎಂದು ಕೇಳುವುದು ಬಂದಿರುವ ಆಗಂತುಕರ ಒಳ ಉದ್ದೇಶವನ್ನು ಸೂಚಿಸುತ್ತದೆ. ವ್ಯಕ್ತಿ ಚಿಕ್ಕಮಗಳೂರು, ಶಿವಮೊಗ್ಗ ಮೊದಲಾಗಿ ನೆನಪಿಸಿಕೊಳ್ಳಲು ಮುಂದಾದಾಗ ಅಲ್ಲ ಎಂದು ನಿರಾಕರಿಸುತ್ತಾರೆ. ಅಂದರೆ ಈ ವ್ಯಕ್ತಿ ಮಾಡಿರುವ ಅನ್ಯಾಯಗಳನ್ನು ಅವನ ಬಾಯಿಯಿಂದಲೇ ಬಿಡಿಸಬೇಕೆಂಬ ಉದ್ದೇಶದಿಂದಲೇ ಪ್ರಶ್ನಿಸುತ್ತಾರೆ. ಕಂಟಿ ತಾನು ಆ ತರಗತಿಯಲ್ಲಿ ಮಾನಿಟರ್ ಆಗಿದ್ದುದನ್ನು, ವಿಟ್ಟಿ ತಾನು ಆ ತರಗತಿಯಲ್ಲಿ ಬೋಲ್ಟ್ ಆಗಿದ್ದುದನ್ನು ಜ್ಞಾಪಿಸುತ್ತಾನೆ. ವಿಟ್ಟಿ ಎತ್ತರದವನಾಗಿದ್ದರಿಂದ ಹೊರಗಿನಿಂದ ಯಾರೇ ಬಂದು ಬಾಗಿಲು ಬಡಿದರೂ ಈತನೇ ಮುಂದೆ ಬಂದು ಬಾಗಿಲು ಬೋಲ್ಟನ್ನು ತೆಗೆಯುತ್ತಿದ್ದಂತೆ. ಆದ್ದರಿಂದ ಇವನಿಗೆ ಬೋಲ್ಟ್ ಎಂಬ ಅಡ್ಡ ಹೆಸರು ಇತ್ತು. ಹೀಗೆ ತರಗತಿಯನ್ನು ನೆನಪಿಸುವ ವಿಟ್ಟಿ ಒಮ್ಮೆ ಬಾಗಿಲು ತೆರೆದಾಗ ಒಂದು ಬುಲ್ಡಾಗ್ ತರಗತಿಯೊಳಗೆ ಬಂದು 2 ಜಡೆ, ಮುದ್ದು ಮುಖ, ಫಳಫಳ ಕಣ್ಣು ಇದ್ದ ಕಡೆ ನಿಂತು ಬೊಗಳಲು ಆರಂಭಿಸಿದಂತೆ. ದೇಶ ಅಂದರೇನು, ದೇಶ ಪ್ರೇಮ ಅಂದರೇನು, ಕಾಮ ಅಂದರೇನು, ಕರ್ಮ ಅಂದರೇನು, ಕಾವ್ಯ ಅಂದರೇನು, ಕಾಡು ಅಂದರೇನು, ರಾಮ ಅಂದರೇನು, ಕೃಷ್ಣ ಅಂದರೇನು ಎಂಬ ಬಗ್ಗೆ ವ್ಯಕ್ತಿ ಪಾಠ ಮಾಡಿದ್ದನ್ನು ನಾಯಿ ಬೊಗಳಿತು ಎಂಬ ಒಂದು ವರ್ಣಿಸುತ್ತಾರೆ. ಯಾರು? ವಿಟ್ಟಿಲಿ ವರ್ಣಿಸುವುದು ಆ ವ್ಯಕ್ತಿಯನ್ನು. ಆ ವ್ಯಕ್ತಿ ಒಬ್ಬ ಅಧ್ಯಾಪಕನಾಗಿದ್ದ ಮೊದಲು. ಅವನೇನು ಮಾಡ್ತಾನೆ ಅಂದರೆ, ಕ್ಲಾಸಿಗೆ ಬಂದ ತಕ್ಷಣ ಆ ರೀತಿಯ ಒಂದು ಪ್ರಶ್ನೆಗಳನ್ನೆಲ್ಲ ಕೇಳ್ತಾನೆ. ಕಾಡು ಎಂದ್ರೇನು, ಕಾಮ ಎಂದ್ರೇನು, ಕರ್ಮ ಎಂದ್ರೇನು, ದೇಶ ಪ್ರೇಮ ಅಂದ್ರೇನು ಅಂತ ಹೇಳಿ ಹುಡುಗಿಯರ ಕಡೆಗೆ ನಿಂತು ಬೊಗಳುತ್ತಿದ್ದ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ವಿಟ್ಟಿ ವ್ಯಂಗ್ಯವಾಗಿ ಅವನನ್ನು ವರ್ಣಿಸ್ತಾನೆ. ಆಗ ಹಯವದನ ಅಯ್ಯಂಗಾರ್ ಎಂಬುವನು ಗುರುವಿನ ಅವಾಂತರಕ್ಕಿಲ್ಲ ಬ್ರೇಕೆ ಎಂದಾಗ ಆತನನ್ನು ಕ್ಲಾಸಿನಿಂದ ಹೊರಗೆ ಕೂಡ ಅಟ್ಟಿದ್ದರಂತೆ. ಅಲ್ಲಿ ಒಬ್ಬ ಹುಡುಗ ಹೇಳ್ತಾನಂತೆ, ಗುರುವಿನ ಅವಾಂತರಕ್ಕೆ ಇಲ್ವಾ ಬ್ರೇಕ್ ಅಂತ ಹೇಳಿದಕ್ಕೆ ಅವನನ್ನು ಹೊರಗೆ ಕೂಡ ಹಾಕಿದರು. ತರಗತಿಯ ಈ ಸನ್ನಿವೇಶ ನಾಟಕಕ್ಕೆ ತೀವ್ರವಾದ ಚಾಲನೆಯನ್ನು ಕೊಡುತ್ತದೆ. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ತರಗತಿಯ ಸಂಬಂಧವನ್ನು ಕುರಿತು ವರ್ಣಿಸುವ ವಿಡಂಬನಾತ್ಮಕ ಮಾತುಗಳು ತರಗತಿಯನ್ನು ಕೀಳುಮಟ್ಟಕ್ಕೆ ಒಯ್ಯುತ್ತದೆ. ವ್ಯಕ್ತಿ ತನಗೆ ಗೊತ್ತಿದ್ದುದನ್ನೆಲ್ಲ ನಾಯಿಯಂತೆ ಬೊಗಳಿದ್ದು, ಕಂಟಿ, ವಿಟ್ಟಿ, ಕಿಟ್ಟಿಯರು ಈ ಎಲ್ಲ ವಿಚಾರಗಳನ್ನು ತಾತ್ಸಾರದಿಂದ ಕಂಡಿದ್ದುದು ಈ ಸನ್ನಿವೇಶದಲ್ಲಿ ವ್ಯಕ್ತವಾಗ್ತದೆ. ಆದ್ದರಿಂದ ಈ ಸನ್ನಿವೇಶ ಆಗಿನ ತರಗತಿಯ ಸ್ಪಷ್ಟ ಚಿತ್ರಣವನ್ನು ಕೊಡುವುದರ ಜೊತೆ ವ್ಯಕ್ತಿ ಮತ್ತು ಆ ಮೂವರ ಸ್ವಭಾವವನ್ನು ಅನಾವರಣಗೊಳಿಸುತ್ತದೆ. ವ್ಯಕ್ತಿಯ ಇತಿಹಾಸದ ತೆರೆಗಳನ್ನು ಸರಿಸಿ ಅವನು ಮಾಡಿರುವ ಪಾಪಕೃತ್ಯಗಳನ್ನು ಹೊರತೆಗೆದು ಶಿಕ್ಷಿಸಲು ಬಂದಿರುವ ಮೂವರು ತಮ್ಮ ಉದ್ದೇಶ ಸಾಧನೆಗಾಗಿ ಬಗೆ ಬಗೆಯ ಪ್ರಶ್ನೆಗಳನ್ನು ಆ ವ್ಯಕ್ತಿಗೆ ಕೇಳುತ್ತಾರೆ. ಮಾನಸಿಕವಾಗಿ ಆತನನ್ನು ಹಿಂಸಿಸುತ್ತಾರೆ, ಒಮ್ಮೊಮ್ಮೆ ದೈಹಿಕವಾಗಿಯೂ ಶಿಕ್ಷಿಸುತ್ತಾರೆ. ವ್ಯಕ್ತಿಯನ್ನು ಅನೇಕ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವನಿಂದಲೇ ಅವನು ನಡೆದು ಬಂದ ದಾರಿಯನ್ನು ಬಾಯ್ಬಿಡಿಸುತ್ತಾರೆ. ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ಇದುವರೆಗೂ ತನ್ನ ಕುಬ್ಜತನದಿಂದ ಒರಟು ಭಾಷೆಯಿಂದ ಅನಾಗರಿಕನೂ ಕ್ರೂರನೂ ಆಗಿ ಕಾಣುತ್ತಿದ್ದ ಕಿಟ್ಟಿ ಅಲ್ಲಿದ್ದ ಟೇಬಲ್ ಮೇಲೆ ಸುತ್ತಿಗೆಯಿಂದ ನ್ಯಾಯಾಧೀಶನ ಗತ್ತಿನಲ್ಲಿ ಕುಟ್ಟುತ್ತಾನೆ. ಇದರಿಂದಾಗಿ ಇಡೀ ವಾತಾವರಣಕ್ಕೆ ಒಂದು ರೀತಿಯ ಕೀಳು ನ್ಯಾಯಾಲಯದ ಶೈಲಿ ಬರುತ್ತದೆ. ಕಂಟಿ, ವಿಟ್ಟಿಯರು ವಕೀಲರಂತೆ, ವ್ಯಕ್ತಿ ಅಪರಾಧಿಯಂತೆ ಅವರವರಿಗೆ ತಕ್ಕ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಕಿಟ್ಟಿ ನ್ಯಾಯಾಧೀಶನ ಸ್ಥಾನದಲ್ಲಿದ್ದು ವ್ಯಕ್ತಿಯನ್ನು ನೀನಿನ್ನು ಹೊರಟು ಹೋಗಬಹುದು ಅಂತ
ಕಾಣಿಸ್ತೈತೆ. ಅದಕ್ಕೆ ಮುಂಚೆ ಇಲ್ಲಿ ಹೇಳುವುದು ಏನಾರು ಆಯ್ತೋ ಎನ್ನುವುದು. ವ್ಯಕ್ತಿ ಹೊರಡಲು ಮುಂದಾದಾಗ ವಿಟ್ಟಿ ತಡೆದು ನಿಲ್ಲಿಸಿ ವಿಕಟವಾಗಿ ನಗುವನು. ಕಂಟಿ ಹೋಗೋಕೆ ಮುಂಚೆ ಕೊನೆ ಆಸೆ ಎಂದು ಕೇಳುವುದು. ವ್ಯಕ್ತಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸುವಂತೆ ಕೋರುವುದು. ಕಿಟ್ಟಿ ಹುಟ್ಟು ಒಂದು ಸಲ, ಸಾವು ಒಂದು ಸಲ, ತಪ್ಪು ಒಂದು ಸಲ, ಶಿಕ್ಷೆ ಒಂದು ಸಲ ಎಂದು ಹೇಳುವುದು. ಕಡೆಗೆ ವ್ಯಕ್ತಿಯನ್ನು ಚಿಕ್ಕ ಸ್ಟೂಲಿನ ಮೇಲೆ ನಿಲ್ಲಿಸುವುದು. ವ್ಯಕ್ತಿಯ ಕೊರಳಿಗೆ ನೇಣು ಬರುವುದು. ವ್ಯಕ್ತಿ ಹಾಗಾದರೆ ನನಗೆ ದಿಕ್ಕೇ ಇಲ್ಲವೇ? ನೀವು ನನ್ನ ಪ್ರಾಮಾಣಿಕತೆ ನೋಡಿಯಾದರೂ ಬಿಡುಗಡೆ ಮಾಡುವುದಿಲ್ಲವೇ ಎಂದು ಅಸಹಾಯಕವಾಗಿ ಕೇಳುವಂಥದ್ದು ಇಲ್ಲಿ ಕಾಣ್ಬೋದಾಗಿದೆ. ಅಂದರೆ ಇಲ್ಲಿ ವಿಚಾರಣೆಯನ್ನು ಮಾಡಿ ಅವನೆಲ್ಲ ತಪ್ಪನ್ನು ಒಪ್ತಾನೆ, ತಾನು ಮಾಡಿರೋ ತಪ್ಪನ್ನೆಲ್ಲ ಹೇಳಿಕೊಳ್ತಾನೆ. ಆಗ ಅವರು ನಿನಗಿನ್ನು ನೇಣು ಶಿಕ್ಷೆ, ನಿನಗಿನ್ನು ಗಲ್ಲು ಶಿಕ್ಷೆ ಕೊಡುವಂಥದ್ದು, ಬೇರೆ ಶಿಕ್ಷೆ ಇಲ್ಲ, ನೀನು ಅಷ್ಟು ಅಪರಾಧವನ್ನು ಮಾಡಿದ್ದಿ, ಅನ್ಯಾಯವನ್ನು ಮಾಡಿದ್ದಿ ಅಂತ ಹೇಳಿದಾಗ ಅಲ್ಲಿ ವ್ಯಕ್ತಿ ಅಂತ ಹೇಳ್ತಾನೆ ಅಂತ, ನಾನು ಪ್ರಾಮಾಣಿಕವಾಗಿ ಎಲ್ಲ ಸತ್ಯ ಹೇಳಿದ್ದೇನಲ್ವ, ನನ್ನನ್ನು ಬಿಟ್ಟು ಬಿಡಬಾರ್ದಾ, ನನಗೆ ಶಿಕ್ಷೆಯನ್ನು ತಪ್ಪಿಸಬಾರ್ದಾ, ನನಗೆ ಈ ರೀತಿ ಶಿಕ್ಷೆ ನೀವು ಕೊಡಬೇಕಾ ಅಂತೆಲ್ಲ ಕೇಳುವಂಥದ್ದು. ಕೊನೆಯದಾಗಿ ಅವನು ಎಲ್ಲ ವಿಚಾರಣೆ ಮಾಡಿ ಅವನೆಲ್ಲ ತಪ್ಪನ್ನು ಒಪ್ಪಿಕೊಂಡ ನಂತರ ಈ ರೀತಿಯಾಗಿ ಮಾಡುವಂಥದ್ದು. ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ತನಿಖೆ ನಡೆಸಿ ಆತನ ತಪ್ಪಿಗೆ ಶಿಕ್ಷೆ ನೀಡುವುದು ಈ ನಾಟಕದ ಕಥಾವಸ್ತು. ಇನ್ನು ಈ ತೆರೆ ನಾಟಕದಲ್ಲಿ ಮುಖ್ಯವಾಗಿ ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ತನಿಖೆಯನ್ನು ನಡೆಸಿ ಆತನ ತಪ್ಪಿಗೆ ಶಿಕ್ಷೆ ನೀಡುವುದು ಈ ನಾಟಕದ ಕಥಾವಸ್ತು. ಈ ತೆರೆ ಎಂಬ ನಾಟಕದಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಾಗ್ತದೆ. ಈಗ ಅಪರಾಧ ಮಾಡಿರುವಂಥದ್ದು, ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ದಾನೆ, ಅದಕ್ಕೆ ತನಿಖೆಯನ್ನು ನಡೆಸುವಂಥದ್ದು, ತನಿಖೆಯನ್ನು ಮಾಡಿ ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ಸಮಾಜಕ್ಕೆ ಆತ ಅಪರಾಧಿಯಂತೆ ತೋರಿದರೂ ಅದನ್ನು ಸಾಬೀತು ಮಾಡಲು ಸಾಧ್ಯವಾಗುವುದಿಲ್ಲ. ಆತ ಮಾಡಿರುವ ಯಜಮಾನನ ಕೊಲೆ, ವ್ಯಭಿಚಾರ, ವ್ಯಾಪಾರ, ಮೋಸ, ವಂಚನೆ ಮೊದಲಾದವುಗಳಿಗೆ ಸಂಬಂಧಿಸಿ ಸತ್ಯಗಳು ನಾಟಕದಲ್ಲಿ ಅವನ ಮಾತುಗಳಲ್ಲಿಯೇ ಹಂತ ಹಂತವಾಗಿ ತೆರೆಯಾಗಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಇನ್ನೊಂದು ಕಡೆ ತನಿಖೆಗೆಂದು ಬಂದ ಮೂವರ ನೈಜ ಸ್ವಭಾವಗಳು ಕೂಡ, ಅಂದರೆ ಅವರ ಕೃತಕ ವಿನಯ, ನೈಜ ಕ್ರೌರ್ಯಗಳು ತೆರೆದುಕೊಳ್ಳುತ್ತದೆ. ಹೀಗೆ ವ್ಯಕ್ತಿ ಮತ್ತು ಸಮಾಜದ ನೈಜ ಸ್ವಭಾವ ಮತ್ತು ಸಮಸ್ಯೆಗಳನ್ನು ಪದರವಾಗಿ ಬಿಚ್ಚಿ ತೋರಿಸುವುದರಿಂದ ಈ ನಾಟಕಕ್ಕೆ ತೆರೆಗಳು ಎಂಬ ಹೆಸರಿರುವುದರಂತೆ ತೋರುತ್ತದೆ. ಆದರೆ ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮಗುವೊಂದು ಹುಟ್ಟಿದಾಗ ಹೇಗೆ ತಂದೆ ತಾಯಿಯು ಆ ಮಗುವಿಗೆ ಇಡುವ ಹೆಸರು ಎಲ್ಲರ ಸಂದರ್ಭದಲ್ಲೂ ಅನ್ವರ್ಥವಾಗಿರುವುದಿಲ್ಲವೋ, ಹಾಗೆಯೇ ಒಂದು ಕೃತಿಗೆ ಆ ಕೃತಿಯ ಕರ್ತೃ ಇಡುವ ಹೆಸರು ಎಲ್ಲ ಸಂದರ್ಭದಲ್ಲೂ ಅನ್ವರ್ಥವಾಗಬೇಕಿಲ್ಲ. ಆದರೆ ತೆರೆಗಳು ಈ ನಾಟಕಕ್ಕೆ ಅನ್ವರ್ಥವಾಗಿದೆ ಎಂದು ಭಾವಿಸಬಹುದು. ನಾಟಕದ ಬೆಳವಣಿಗೆ ನಿರ್ದಿಷ್ಟ ಗುರಿಯತ್ತ ಸಾಗಿದರೂ ಅಲ್ಲಲ್ಲಿ ಉಪಘಟನೆಗಳತ್ತ ತಿರುಗಿ ಪುನಃ ಪ್ರಧಾನ ಘಟನೆಯತ್ತ ಮರಳುವುದನ್ನು ಕೂಡ ನಾವಿಲ್ಲಿ ಕಾಣಬಹುದು. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.